ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಸಪೋರ್ಟ್ ಮಾಡಲಿಕ್ಕೆ. ನನಗೆ ತುಂಬ ಖುಷಿ ಆಗ್ತಿದೆ that finally the press meet is happening today and we're all sitting together and I saw the song for the first time. ಇದಕ್ಕಿಂತ ಮುಂಚೆ ನಾನು ಕನ್ನಡಿಗ ಅಂತ ಒಂದು ಸಿನಿಮಾ ಮಾಡಿದೆ ರವಿ ಚಂದ್ರನ್ ಸರ್ ಜೊತೆ ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಕಾಶ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಈ ಸಿನಿಮಾದಲ್ಲಿ ನಾನು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಆ್ಯಂಡ್ ವೆನ್ ಐ ಹರ್ಡ್ ದ ಸ್ಕ್ರಿಪ್ಟ್ ಐ ರಿಯಲಿ ಲೈಕ್ ದ ಸ್ಕ್ರಿಪ್ಟ್. ದ ಸ್ಟೋರಿ ಆಫ್ ಇಟ್ ವಾಸ್ ಲೈಕ್ ಐ ಕನೆಕ್ಟೆಡ್ ಟು ಇಟ್. That is exactly why I'm a part of it today. And yeah, it was an amazing experience. Yellar jote work ಮಾಡೋದಕ್ಕೆ and yeah, I'm hoping that the film has come out well. ನಾನು ಕೂಡ ಫುಲ್ ನೋಡಿಲ್ಲ ಇನ್ನು, but I'm hoping for the best. Thank you so much. ನಾನು ಹುಟ್ಟಿದ ಬೆಳೆದದ್ದು ಇಲ್ಲೇ, ಬಟ್ ಮನೆಯಲ್ಲಿ ನಾನು ಗುಜರಾತಿ ಮಾತಾಡ್ತೀನಿ, ಸೊ ಕನ್ನಡ ಬರುತ್ತೆ ನನಗೆ. ಥ್ಯಾಂಕ್ ಯು. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗಲಿ. ಆದ್ಯ ಹೇಳಿ ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ತೆ. ನಾನು ಫಸ್ಟು ಸ್ಟಾರ್ಟಿಂಗ್ ನನಗೆ ಖಾಲಿ ಡಬ್ಬ ಅಂತ ಒಂದು ಸಿನಿಮಾ ಮೀಟಿಂಗ್ ಇದೆ ಅಂತ ಕರೆದ್ರು. ನನಗೆ ಏನಪ್ಪ ಹೆಸರೇ ಹಿಂಗಿದೆ ಖಾಲಿ ಡಬ್ಬ ಅಂತ, ಹೋಗ್ಲಾ ಬೇಡವಾ ಅಂತ ತುಂಬ ಯೋಚನೆ ಮಾಡ್ಕೊಂಡು ಹೋದೆ. ಆದರೆ ಪ್ರಕಾಶ್ ಸರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು, ನನಗೆ ಸ್ವಲ್ಪ ಅರ್ಥ ಆಯಿತು, ಸ್ವಲ್ಪ ಅರ್ಥ ಆಗಿಲ್ಲ. ನನ್ನ ಸರ್ ಇನ್ನೊಂದ್ಸಲ ಹೇಳ್ಬೋದಾ ಅಂತ ಕೇಳಿದೆ. ಹ್ಞೂ ಅಂತ ಹೇಳಿ ಹೋಗ್ಬಿಟ್ಟೆ. ಮತ್ತೆ ಕಾಲ್ ಮಾಡಿ ಕೇಳಿದೆ. ಸರ್ ಅವಾಗ ಡೀಪಾಗಿ ಕಾಲಲ್ಲಿ ಹೇಳಿದ್ರು. ನನಗೆ ಕತೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಮ್ಮ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ವಿಶಾಖ ಅಂತ. ನಾನು ಸಿಟೀಲಿ ಓದ್ಕೊಂಡು ಹಳ್ಳಿಗೆ ಬರ್ತೀನಿ. ಏನೋ ನನ್ನ ಜೀವನದ ದಬ್ಬ ಇಲ್ಲಿ ಏನೋ ತುಂಬುತ್ತೇನೋ, ಅಥವಾ ಏನೋ ಹೊಸದೇನೋ ನನಗೆ ಸಿಗುತ್ತೆ ಲೈಫಲ್ಲಿ, ಹೀಗೆ ಯೋಚನೆ ಮಾಡ್ಕೊಂಡು ಬರ್ತೀನಿ. ಬಟ್ ನನ್ನ ಜೀವನದ ಖಾಲಿ ಡಬ್ಬ ತುಂಬುತ್ತೋ ಅಥವಾ ಖಾಲಿನ ಉಳ್ಕೊಳ್ಳುತ್ತೋ ಅನ್ನೋದು ಸಿನಿಮಾದಲ್ಲಿ ಬಂದು ನೋಡಬೇಕು. ನಿಜವಾಗ್ಲೂ ಕಂಟೆಂಟ್ ತುಂಬ ಇಷ್ಟ ಆಗಿದೆ. ನನಗೆ ಈ ಸಿನಿಮಾ ಸ್ವಲ್ಪ ಸ್ಪೆಷಲ್ ಅಂತ ಹೇಳಬೇಕು. ಯಾಕೆಂದರೆ ಇಡೀ ಸಿನಿಮಾ ಬಹುತೇಕ ಚಿತ್ರೀಕರಣ ನಮ್ಮ ಮಂಡ್ಯದಲ್ಲೇ ಆಗಿದ್ದು. ಮಂಡ್ಯದ ಆಸುಪಾಸು ಫುಲ್ ಮಾರ್ಗೌಡ್ನಳ್ಳಿ, ಬಿದಿರುಕೋಟೆ, ಕೊಪ್ಪ, ಮೇಲ್ಕೋಟೆ, ಈ ಥರ ಮಂಡ್ಯದಲ್ಲೇ ನಡೀತು. ನನಗೆ ನಮ್ಮೂರಲ್ಲೇ ಶೂಟಿಂಗ್ ಇರೋದ್ರಿಂದ ಸ್ವಲ್ಪ ಖುಷಿನೂ ಇದೆ. ಯಾಕೆಂದರೆ ಶೂಟ್ ಮುಗೀತು, ಈಗ ಮನೆಗೆ ಹೋಗ್ಬೋದು ಡೈರೆಕ್ಟಾಗಿ ಅಂತ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರ್ ನಂದು ಲಂಕಾಸುರ ಸಿನಿಮಾ ಕಂಪ್ಲೀಟ್ ಆಗಿದೆ. ಲೂಸ್ ಮದ ಯೋಗಿ ಸರ್ ಅವ್ರು ಪೇರಾಗಿ ಮಾಡಿದ್ದೀನಿ ಅದರಲ್ಲಿ. ಅದು ರಿಲೀಸ್ಗೆ ರೆಡಿ ಇದೆ. ಮತ್ತು ಈಗ ಇನ್ನು ಸ್ವಲ್ಪ ದಿನದಲ್ಲಿ ಶಬಾಷ್ ಬಡ್ಡಿ ಬಂಗೆ ಅಂತ ಪ್ರಮೋದ್ ಶೆಟ್ಟರ್ ಸರ್ ಅವ್ರದ್ದು ಪೇರಾಗಿ ಮಾಡಿದ್ದೀನಿ. ಅದು ಕೂಡ ರಿಲೀಸ್ಗೆ ರೆಡಿ ಇದೆ. ತುಂಬ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ದೀನಿ ಸರ್ ನಾನು, ಯಾವುದು ರಿಲೀಸ್ ಆಗುತ್ತೆ ಬೇಗ ಅಂತ. ಹಾಂ, ಆಮೇಲೆ ಮತ್ತೆ ಬಂಬೂ ಸವಾರಿ ಅಂತ ಸರ್, ಅದು ಆಲ್ಮೋಸ್ಟ್ ಸಾಂಗ್ ಶೂಟ್ ಅಷ್ಟೇ ಬ್ಯಾಲೆನ್ಸ್ ಇದೆ, ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಸರ್ ನೆಕ್ಸ್ಟ್ ಅಂದರೆ ಯಾವುದಾದ್ರೂ ಮೊದಲು ಒಂದು ಸಿನಿಮಾ ರಿಲೀಸ್ ಆಗಲಿ, ಆಮೇಲೆ ಬೇಕಾದರೆ ನೋಡೋಣ ಅದು ರಿಸಲ್ಟ್ಸ್ನ ಅಂದ್ಕೊಂಡು ಸದ್ಯಕ್ಕೆ ಸುಮ್ಮನೆ ಇದ್ದೀನಿ. ಮೊದಲು ಸ್ವಲ್ಪ ಬೇರೆ ಸಿನಿಮಾಗಳದ್ದು ಇನ್ನೂ ಕಂಪ್ಲೀಟ್ ಆಗೋ ವರ್ಕ್ ಇದೆ ಸರ್, ಅದೆಲ್ಲ ಕಂಪ್ಲೀಟ್ ಆದಮೇಲೆ ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯವರ್ಧನ್ ಅಂತ. ಈ ಕತೆ ಲೇಖಕರು. ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಒಂದು ಕಥೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಪ್ರದೀಪ್ ಅವರು ಹೀರೋ ಅವರು ನಮಗೆ ಸ್ವಲ್ಪ 12 ವರ್ಷದಿಂದ ಸ್ನೇಹಿತರು. ಹೀಗೆ ಸಿನಿಮಾ ಮಾಡಬೇಕು ಅಂತ ಮಾತಾಡ್ತಾಯಿದ್ರು. ಒಂದು ಕತೆ ಇದೆ ಅಂತ ಹೇಳಿದೆ ಅವ್ರಿಗೆ. ಸೊ ಟೈಟ್ಲ್ ಇನ್ನೂ ಕೂಡ ಆಗಿರಲಿಲ್ಲ. ಸೊ ಅವರು ಬೆಂಗಳೂರಿಂದ ದಾವಣಗೆರೆಗೆ ಟ್ರೈನಲ್ಲಿ ಹೋಗ್ತಾಯಿದ್ರು. ನಾನು ಸಂಜೆ ಟೈಮು ಅವ್ರಿಗೆ ಫೋನ್ ಮಾಡಿದೆ, ನೋಡಿ ಹೀಗೆ ಒಂದು ಟೈಟ್ಲ್ ಇದೆ, ಸೊ ಹೇಳ್ತೀನಿ, ಬೇರೆ ಥರ ಇದು ಮಾಡ್ಕೊಬೇಡಿ, ಇದು ಯಾರು ಒಪ್ಪಲ್ಲ ಸೊ ಅಂತ ಅಂದ್ಬಿಟ್ಟು ಹೇಳಿದೆ, ಖಾಲಿ ಡಬ್ಬ ಅಂತ ಅಂದ್ಬಿಟ್ಟು. ಸೊ ಒಂದೇ ಮಾತಿಗೆ ಒಪ್ಕೊಂಡ್ರು ಅವರು, ಇಲ್ಲ ತುಂಬ ಚೆನ್ನಾಗಿದೆ ಅದೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಹೀಗೆ ಎಲ್ಲ ರೆಡಿ ಮಾಡಿ ನಾನು ಒಂದು 6 ತಿಂಗಳು ನಾನು ಕೂಡ ಕಥೆನ ರೆಡಿ ಮಾಡಿ ಮತ್ತು ಅವ್ರಿಗೆ ಡೈರೆಕ್ಟ್ರ್ ಸರ್ಗೆ ಒಪ್ಪಿಸ್ದೆ. ಮತ್ತು ನಾವು ಹೀರೋ ಡೈರೆಕ್ಟ್ರ್ ಸರ್ ಎಲ್ಲ ನಾಗೇಂದ್ರ ಪ್ರಸಾದ್ ಹತ್ರ ಮೀಟ್ ಮಾಡಿ ಸೊ ಕತೆ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ, ಸೊ ಕತೆ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾಗೇಂದ್ರ ಪ್ರಸಾದ್ ಸಾರು ತುಂಬ ಚೆನ್ನಾಗಿ ಕಥೆನ ಇದು ಸಾಂಗನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಚಿತ್ರದ ತಂಡದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೀನಿ. ಖಾಲಿ ಡಬ್ಬ ಟೈಟ್ಲು ಏನಪ್ಪ ಅಂತಂದರೆ, ಆ ಜೀವನ ಒಂದು ಖಾಲಿ ಡಬ್ಬ. ಮನಸ್ಸ ಹುಟ್ಟುವಾಗೂ ಖಾಲಿ, ಹೋಗುವಾಗೂ ಖಾಲಿ, ಮಧ್ಯದಲ್ಲಿ ಒಂಥರ ದೊಂಬರಾಟ ಇದ್ದಂಗೆ. ಏನಪ್ಪ ಅಂತಂದರೆ, ಒಳ್ಳೆಯದನ್ನು ಗುಣಗಳನ್ನು ತುಂಬಿಸ್ಕೊಂಡ್ರೆ ಒಳ್ಳೆ ಮನಸ್ಸು ಆಗ್ತಾನೆ ಆ ಖಾಲಿ ಡಬ್ಬದಲ್ಲಿ.
ಅದೇ ರೀತಿ ಕೆಟ್ಟಗಳ ಗುಣಗಳನ್ನು ತುಂಬಿಸ್ಕೊಂಡ್ರೆ ಕೆಟ್ಟ ವ್ಯಕ್ತಿ ಆಗ್ತಾನೆ. ಅದೇ ಈ ಜೀವನದ ಖಾಲಿ ಡಬ್ಬದ ಒಂದು ಅರ್ಥ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹೌದು ಸರ್, ನೀವು ಎಕ್ಸ್ಕ್ಲೂಸಿವ್ ಅಲ್ಲ, ಅದಕ್ಕೆ ನೀವು ಮಾತಾಡಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಮೋಕ್ಷಿ ಮನು ಇಬ್ಬರ ಒತ್ತಾಯದ ಮೇರೆಗೆ ಖಾಲಿ ಡಬ್ಬ. ಡೈರೆಕ್ಟರ್ ಹೇಳಿದ ಹಾಗೆ ಖಾಲಿ ಡಬ್ಬ ಅಕ್ಷರಶಃ ಒಂದು ಪಾತ್ರ ಈ ಸಿನಿಮಾದಲ್ಲಿ. ಒಂದು ಡಬ್ಬ ಇರುತ್ತೆ, ಇನ್ನು 3 ಚುಕ್ಕಿ ಇಟ್ಕೊಳ್ಳಿ ಅಷ್ಟೇ, ಇನ್ನು ಹೇಳ್ತಾ ಹೋಗ್ಬೋದು. ಒಂದು ಡಬ್ಬ ಕೂಡ ಇರುತ್ತೆ ಕಥೆಯಲ್ಲಿ. ಅದನ್ನು ಸಂಕೇತವಾಗಿ ಇಟ್ಕೊಂಡು ಒಬ್ಬ ವ್ಯಕ್ತಿಯ ಒಂದು ಪಾತ್ರದ ಕಥೆ ಹೇಳ್ತಾ ಹೋಗ್ತಾರೆ ಈ ಸಿನಿಮಾ. ಅದು ಖಾಲಿ ಡಬ್ಬ ಅನ್ನೋದು ಒಂದು ಸಂಕೇತ. ಇವರೆಲ್ಲ ಹೇಳಿದ್ದೆಲ್ಲ ವಿಷಯ ಇದೆ, ಅದ್ರ ಜೊತೆಗೆ ಒಂದು ಸಂಕೇತವಾಗಿ ಇಟ್ಕೊಂಡು ಇಡೀ ಸಿನಿಮಾ ಹೇಳಿದ್ದಾರೆ. ಈವನ್ ಲಾಸ್ಟ್ ಶಾರ್ಟ್ವರೆಗೂ ಕೂಡ ಆ ಡಬ್ಬ ಅನ್ನೋದು ಸಿನಿಮಾದಲ್ಲಿ ಇರುತ್ತೆ, ಜೊತೆಯಲ್ಲಿರುತ್ತೆ. ಒಂದು ಎಮೋಷ್ನಲ್ ಲವ್, ಫ್ಯಾಮಿಲಿ ಎಲ್ಲ ಇರುವಂಥ ಒಂದು ಕಥೆ. ಆ ಕಥೆಗೆ ಒಂದು ಅಜ್ಜಿ ಪಾತ್ರ ಮತ್ತು ಒಂದು ಡಬ್ಬ, ಇದನ್ನ ಒಂದಷ್ಟು ಏನು ಕಾಲ್ಪನಿಕ ಅನ್ಸಿದ್ರು ಕೂಡ ತುಂಬ ವಾಸ್ತವ ಅನಿಸ್ಬಿಡುತ್ತೆ ನಮಗೆ ಸಿನಿಮಾ ನೋಡುವಾಗ. ಹೀಗೆ ಇರ್ಬೋದಲ್ಲ ಯಾರಾದರೂ ಜನ ಅಂತ. ಆ ಥರದ್ದೊಂದಷ್ಟು ವಿಷಯಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಅದರ ಜೊತೆಗೆ ನಮ್ಮ ಕೇಶವಮೂರ್ತಿಗಳು ಕೇಳಿದ್ರೆ ಯಾಕೆ ಕ್ವಾಲಿಟಿ ಒಂಥರ ಇದೆಯಲ್ಲ ಅಂತ. ಇದು ಕೋವಿಡ್ ಪೀಡಿತ ಶಿಶು ಈ ಸಿನಿಮಾ. ಯಾಕೆ ಹೇಳ್ತೀನಿ ಅಂದರೆ, ಆ ಸಮಯದಲ್ಲಿ ಇವ್ರು ಶುರು ಮಾಡಿ ಆ ಕಡೆ ಇವರು ದಾವಣಗೆರೆಯವರು, ನಮ್ಮ ಪ್ರದೀಪ್ ಅವರು, ಮಂಜುನಾಥ್ ನಿರ್ಮಾಪಕರು ದಾವಣಗೆರೆಯವರು, ಪ್ರಕಾಶು ಮಂಡ್ಯ ಕಡೆಯವರು, ಮೈಸೂರು, ಶೂಟಿಂಗು ಮಂಡ್ಯದಲ್ಲಿ. ಯಾಕಂದರೆ ಇವರು ಪಾಂಡವಪುರದವರು, ಕಥೆಗಾರರು. ಸೊ ಹೀಗೆಲ್ಲ ಇರೋದ್ರಿಂದ ಸಿನಿಮಾ ಶೂಟಿಂಗ್ ಆಗುವಾಗ ನನಗೆ ಗೊತ್ತಿದೆ ಇವರು ಎಷ್ಟು ಪಡಿಪಾಟ್ಲು ಕೊಟ್ಟರು ಅಂದರೆ, ಸರ್ ಶೂಟಿಂಗ್ ಮಾಡ್ತಾ ಇದ್ವಿ, ಅದೇನೋ ಕೋವಿಡ್ ಅಂತೆ, ಇದಂತೆ ಅದಂತೆ. ಮತ್ತೆ ಅಂದರೆ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಅಂತ ಇರುತ್ತಲ್ಲ, ಈಗ ಹಣ ಇಷ್ಟು ಇದು ಅಂತ, ಅದೆಲ್ಲ ತುಂಬ ಡಿಸ್ಟ್ರಕ್ಟಿವ್ ಆಗ್ಬಿಟ್ಟು ತುಂಬ ತೊಂದರೆಗಳು ಒಳಗಾಗಿ ಫೈನಾನ್ಷಿಯಲಿ ಕೂಡ ಎಲ್ರಿಗೂ ಹೊಡ್ತಾ ಬಿತ್ತು, ಇಡೀ ಜಗತ್ತಿಗೆ ಬಿತ್ತು. ಸೊ ಖಾಲಿ ಡಬ್ಬಕ್ಕೂ ಬಿತ್ತು. ಆ ಡಬ್ಬಕ್ಕೆ ಬಿದ್ದ ಏಟು ಮತ್ತೆ ಚೇತರಿಸ್ಕೊಂಡು ಬರೋ ಹೊತ್ತಿಗೆ ಒಂದಷ್ಟು ಕ್ವಾಲಿಟಿ ಇದರಲ್ಲಿ ಮತ್ತೆ ರೀವರ್ಕ್ ನಡೀತಾ. ಅಂದರೆ DI ಆಗಿಲ್ಲ, ನೀವು ನೋಡಿದ್ದೇನಿದೆಯಲ್ಲ, ಅದು DI ಆಗಿರೋಂಥ ಒಂದು ವರ್ಷನ್ ಅಂಡ್ ಎಮರ್ಜೆನ್ಸಿ ವರ್ಷನ್ಗೆ ಇಷ್ಟು ದಿವಸ ಆಯಿತು ಒಂದು ಪ್ರೆಸ್ ಮೀಟ್ ಮಾಡಿಲ್ವ ಅಂತ ಜೊತೆಯಲ್ಲಿ ಸಹ ನಿರ್ಮಾಪಕರುಗಳು ಏನು ಮಾಡ್ತಾ ಇದ್ದಾರೆ ಸಿನಿಮಾ ಅಂತ ಒತ್ತಾಯನೂ ಮಾಡಿ ಕೊನೆಗೀಗ ಒಂದು ಎಲ್ಲವೂ ಆಗಿದೆ. DI ನಡೀತಾ ಇದೆ. ಕತೆ ಚೆನ್ನಾಗಿದೆ. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅನ್ನಿಸ್ತು ಅಂದರೆ, ತುಂಬ ಜನ ಹೊಸ ಹೀರೋಗಳು ಬರ್ತಾರೆ. ನಾವು ವರ್ಷ ಪೂರ್ತಿ ಹೊಸ ಹೀರೋಗಳು ಕೆಲಸ ಮಾಡ್ತಾನೆ ಇರ್ತೀವಿ. ಪರ್ಫಾರ್ಮೆನ್ಸಲ್ಲಿ ಅಂದರೆ ಅಭಿನಯದಲ್ಲಿ ಅಷ್ಟು ಪಳಗದ ಅಥವಾ ತುಂಬ ಸುಮಾರಾಗಿ ನಟಿಸುವ ಫಾಲ್ಸ್ ಆ್ಯಕ್ಟಿಂಗ್ ಅಂತ ಅನಿಸುತ್ತೆ ತುಂಬ ಜನರದು. ಈ ಥರದ್ದೆಲ್ಲ ನೋಡಿದ್ದೀವಿ. ನನಗೆ ಈ ಸಿನಿಮಾದಲ್ಲಿ ಪ್ರದೀಪ್ ಪರ್ಫಾರ್ಮೆನ್ಸ್ ಅನಿಸಿದ್ದು ನಿಜವಾಗೂ ಗುಡ್, ಒಬ್ಬ ಒಳ್ಳೆಯ ನಟ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಆದ್ಯಪ್ರಿಯ ಮತ್ತು ಹರಿತಾ ಅವರು ಕೂಡ ಪಾತ್ರಗಳಿಗೆ ಭಾಳ ಸೂಕ್ತವಾಗಿ ಅನಿಸುತ್ತೆ ನೋಡ್ಬೋದು. ಯಾಕೆಂದರೆ ಒಂದು ಹಳ್ಳಿಯ ಪಾತ್ರ, ಒಂದು ಸಿಟಿಯ ಪಾತ್ರ. ಅವರು ಸಿಟಿ, ಇವರು ಹಳ್ಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಏನಂತ ಗೊತ್ತಿಲ್ಲ, ಒಳ್ಳೆಯ ಒಂದಷ್ಟು ಹಾಡುಗಳು ಬಿತ್ತು ಈ ಸಿನಿಮಾಗೆ. ಅದು ಬೇರೆಯವ್ರು ಯಾರು ಕೇಳುವಾಗ ನಮ್ಮ ಸ್ಟುಡಿಯೋಲ್ಲಿ ಬಂದು, ಸರ್ ಇದು ಯಾವ ಸಿನಿಮಾ ಹಾಡು, ನಮ್ಮ ಸಿನಿಮಾ ಕೊಟ್ಬಿಡಿ ಅನ್ನೋ ಮಟ್ಟಿಗೆ ಒಳ್ಳೆಯ ಹಾಡುಗಳು. ಆ ನಂಬಿಕೆ ನನಗಿದೆ. ಅದು ಇಡೀ ತಂಡಕ್ಕೆ ಭಾಳ ಗಾಢವಾಗಿದೆ. ನಿಮಗೂ ಕೂಡ ಖುಷಿ ಆಗುತ್ತೆ. ನೀವು ನೋಡಿದ ಒಂದು ಕಮರ್ಷಿಯಲ್ ಟೈಟಲ್ ಸಾಂಗ್ ಅಷ್ಟೇ, ಉಳಿದ ಹಾಡುಗಳು ತುಂಬ ಮ್ಯೂಸಿಕಲ್ ಆಗಿರುತ್ತೆ. ಇದಾದ್ಮೇಲೆ ಆ ಹಾಡನ್ನ ಒಂದು ಹಾಡನ್ನು ಕೂಡ ತೋರಿಸ್ತೀವಿ ಇಲ್ಲಿ. ಆ ಹಾಡನ್ನ ಹಾಡಿರುವಂಥ ಗಾಯಕಿ ಇಬ್ಬರು ಬಂದಿದ್ದಾರೆ. ಅವ್ರು ಸ್ವಲ್ಪ ಹೊಸಬ್ರು, ಸ್ವಲ್ಪ ಹಳಬ್ರು. ಆಮೇಲೆ ಇಲ್ಲಿ ಪರಿಚಯ ಮಾಡಿಸ್ತೀನಿ. ಆ ಹಾಡು ನೋಡಿದ್ಮೇಲೆ ಅವರಿಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಸಿನಿಮಾಗೆ ಒಳ್ಳೇದಾಗಬೇಕು, ಯಾಕೆಂದರೆ ತುಂಬ ತುಂಬ ಶ್ರಮ ಪಟ್ಟಿದ್ದಾರೆ. ತುಂಬ. ಮತ್ತು ಇದ್ರ ಜೊತೆ ನಮ್ಮ ನರೇಶ್ ಈ ಸಿನಿಮಾದ ಜೊತೆ ಕೈ ಜೋಡಿಸಿ ತುಂಬ ಕೆಲಸ ಮಾಡ್ತಿದ್ದಾರೆ.
ಎಡಿಟ್ರು ವಿಶೇಷವಾಗಿ ಎಲ್ರಿಗೂ ಒಳ್ಳೇದಾಗಬೇಕು ಈ ಸಿನಿಮಾಯಿಂದ. ನಿರ್ಮಾಪಕರಿಗೆ ಭಾಳ ಮುಖ್ಯವಾಗಿ ಅವರು ಹಾಕಿದ ಹಣ ಬರಬೇಕು ಅನ್ನೋದು ನನ್ನ ಮೊದಲ ಆದ್ಯತೆ. ಎರಡನೇದಾಗಿ ಯಾರ್ಯಾರು ಶಕ್ತಿ ಇರುತ್ತೋ ಆ ಶಕ್ತಿ ಜನ ನೋಡಿದ್ರೆ ಒಪ್ಕೊಂಡೇ ಒಪ್ಕೋತಾರೆ. ಅದು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಪ್ಕೊಂಡ್ರು ಒಪ್ಕೊಳ್ಳೋದೇ ಇದ್ರು ಗೊತ್ತಿಲ್ಲ, ಅದು ಮುಂದಿನ ದಿನದ ಕತೆ. ಆದರೆ ನಿರ್ಮಾಪಕರಿಗೆ ಹಣ ಬಂದರೆ ಅವ್ರು ಇನ್ನೊಂದು ಸಿನಿಮಾ ಒಳ್ಳೆಯ ಸಿನಿಮಾ ಮಾಡುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇಡೀ ಚಿತ್ರತಂಡಕ್ಕೆ ಎಲ್ಲ ಕಲಾವಿದರು ಮತ್ತು ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅಲ್ಲಿ ಕೂತಿದ್ದಾರೆ. ಆಮೇಲೆ ಬನ್ನಿ ತಾಯಿ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ನಮಗೆಲ್ಲ ಗೊತ್ತಿರುವಂಥ ಈ ತಂದೆ, ತಾಯಿ, ಅಜ್ಜ ಇವೆಲ್ಲ ಪಾತ್ರಗಳಿಗೆ ನಾವು ಒಂದಷ್ಟು ಪೋಷಕ ನಟರನ್ನ ಹಾಕ್ತೀವಿ, ಪೋಷಕ ಕಲಾವಿದರನ್ನ. ಆದರೆ ಇಡೀ ಸಿನಿಮಾದಲ್ಲಿ ಕುರಿ ಪ್ರತಾಪ್ ಒಬ್ಬರೇ ಒಂಚೂರು ಹಳಬರು ಅನ್ಸೋದು ಬಿಟ್ರೆ ತಂದೆ, ತಾಯಿ, ಆ ಚಿಕ್ಕ ಪಕ್ಕದ ಮನೆಯವನು, ಎದುರು ಮನೆಯವನು, ಪ್ರತಿಯೊಬ್ಬರು ಕೂಡ ವೃತ್ತಿ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಕಲಾವಿದರು. ಅದರಲ್ಲೂ ಹಳ್ಳಿಗಾಡಿನ ಕುರುಕ್ಷೇತ್ರ ಇವೆಲ್ಲ ಏನು ನಾಟಕಗಳು ಮಾಡ್ತಾರೆ ಅವರು ಒಂದಷ್ಟು ಎಕ್ಸ್ಟೆಂಪೋ ಅನ್ಸುತ್ತೆ ಅವರ ಅಭಿನಯ ನೋಡುವಾಗ. ಆದರೆ ಹಳ್ಳಿಲಿ ಹಿಂಗೆ ಇರುತ್ತಲ್ಲ ಅಂತ ಅನ್ಸುತ್ತೆ. ಆ ಥರದ್ದು ಒಂದಷ್ಟು ಕಲಾವಿದರು ಸಿಗಿದ್ದಾರೆ. ಎಲ್ರಿಗೂ ಒಳ್ಳೇದಾಗಬೇಕು, ಆ ಕಲಾವಿದರಿಗೂ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಎಸ್ಪೆಷಲಿ ಅಂಕಿತಾಗೂ ಆದಷ್ಟು